ಹಾಯ್ ಹಾಯ್ ಕುಶಾನಿ ನಾವು ನೋಡಿ ಅವಾಗ ನಂಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು ನೋಡಿ ಅವಳು ವಿಡಿಯೋ ಮಾಡ್ತಾವಳೆ ಅದು ಚೈನೀಸ್ ಇದ್ದಂಗೆ ಅವಳೆ ಆಗಿದೆ ಫೋಟೋ ಇದು ಕೈಯಿಂದ ಫೋನ್ ಕಿತ್ಕೊಂಡು ನೋಡು ಯಾರಾದ್ರೂ ಈ ದೇವಸ್ಥಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ ಇವರೇ ನಿಮ್ಮ ತಾತ ಯಾವಾಗ ತೀರ್ಕೊಂಡ್ರು ಏನಾಗಿತ್ತು ಒಂದು ಫೋಟೋ ಇದೆ ನಮ್ಮ ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸರ್ ಇವತ್ತಿನ ಬ್ಲಾಗು ನಾನು ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ಏನು ಮಾಡ್ತಿದ್ದೀವಿ ಅಂತ ಅಂದರೆ ಆಲ್ಬಮ್ಗಳು ಏನಿದೆ ಮತ್ತು ನಮ್ಮ ಓಲ್ಡ್ ಅಂದರೆ ನಮ್ಮ ಹಿಂದಗಡೆ ಇವಾಗ ಆಲೇ ವರ್ಷ ಮುಗಿತಾ ಬರ್ತೀವಲ್ವಾ, ಈ 2024 ಮುಗಿತಾ ಬರ್ತಿದೆ. ಸೊ ಅದಕ್ಕೇ ನಮ್ಮ ಹಳೆ ನಾವು ಏನು ಫೋಟೋಸ್ ತೊಗೊಂಡಿದ್ದೀವಿ, ಏನು ಮಾಡಿದ್ದೀವಿ ಪ್ರೀವಿಯಸ್ ಇಯರ್ಗಳಲ್ಲಿ, ಅದು ಪೂರ್ತಿ ಆಲ್ಬಮ್ಗಳು ಇವತ್ತು ನಿಮಗೆ ತೋರಿಸ್ತೀವಿ. ಓಕೆನಮ್ಮ? ಫಸ್ಟು ಎಲ್ರಿಗೂ ಹಾಯ್ ಮಾಡ್ಬಿಡು. ಹಾಯ್ ಮದರ್ ಇಂಡಿಯಾ. ಹಲೋ ಹಾಯ್ ಹಾಯ್ ಕುಶಾನಿ. ಹಾಯ್ ಮೇಡಮ್, ಹೆಂಗಿದ್ದೀರಾ ಮೇಡಮ್? ಇದು ಕ್ಲೋಸ್ ಮಾಡ್ಬಿಡೋಣ, ಹಾಳಾಗ್ಬಿಡುತ್ತಿಲ್ಲ ಅಂದರೆ. ಹಾಂ ಕುಶಾನಿ ಹೇಗಿದ್ದೀರಾ ಕುಶಾನಿ? ಸೂಪರ್. ಸೊ ಕುಶಾನಿ ಇವತ್ತು ಏನು ಮಾಡಿದ್ಲು ಗೊತ್ತಾ, ಫೋನ್ ಇಟ್ಬಿಟ್ಟು ಹಿಂಗೆ ಇಲ್ಲಿ ಈ ಕಡೆ ಶೇಖರ್ ಫೋನ್ ಇಟ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ಲು. ಸೊ ಆ ಡ್ಯಾನ್ಸ್ ನಿಮ್ಗೆ ತೋರಿಸ್ತೀನಿ, ನಮ್ಮ ಅಮ್ಮ ಫೋನ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಅದು ತೋರಿಸ್ತೀನಿ. ಹೌದಾ? ನೀನ್ ಮಾಡ್ತಿಯಲ್ಲ, ಅವಳು ಇಟ್ಬಿಟ್ಟು ನನಗೆ ಗೊತ್ತಿಲ್ಲ, ಏನೋ ಕೇಳ್ತಾಳೆ ಅಂತ ಕೊಟ್ರೆ ಹಾಕೊಡು ಒಂದು ವಿಡಿಯೋ ಮಾಡಿ. ಕುಶಾನಿ ನೀನು ಡ್ಯಾನ್ಸ್ ಮಾಡ್ದೆ ಇವತ್ತು? ಹಾಂ ನೀನು ಡ್ಯಾನ್ಸ್ ಮಾಡ್ದೆ ಇವತ್ತು, ಡ್ಯಾನ್ಸ್ ಮಾಡ್ದ? ಓಹೋ ಸೈಕ್ ಡ್ಯಾನ್ಸ್ ಮಾಡ್ದ ನೋಡಿ ಗೈಸ್. ಹೇರ್ ಸ್ಟೈಲ್ ಮಾರ್ಟಿನ್, ನೀನು ಇದು ತೋರಿಸಿ ಹೇರ್ ಸ್ಟೈಲ್ ಇಂದು. ಅವಳು ಹೇರ್ ಸ್ಟೈಲ್ ಹೊಡಿಬೇಕು ಹೆಂಗಿದೆ, ಉಪೇಂದ್ರ ಹೇರ್ ಸ್ಟೈಲ್ ನೋಡಿ ಗೈಸ್. ಕುಶಾನಿ ಮ್ಯಾಟ್ ಹಾಕ್ತವಳೆ. ಹಾಕಮ್ಮ ಹಂಗೆ ಹಾಕಮ್ಮ. ನಮ್ಮದು ಈ ಮ್ಯಾಟ್ ಇವಾಗ ಒಂದು 10,000 ಇರುತ್ತಾ? ಅಪ್ಪ ಅವಾಗ ತೊಗೊಂಡಿದ್ದು ನಾವು ಎಷ್ಟಮ್ಮ 3,000-4,000 ಕೊಟ್ಟು ತೊಗೊಂಡಿತ್ತಲ್ಲ ನೋಡಿ. ಮ್ಯಾಟ್ ಎಷ್ಟು ಚೆನ್ನಾಗಿದೆ. ಈ ಮ್ಯಾಟ್ನ ನಾವು ಜಾಸ್ತಿ ಯೂಸೇ ಮಾಡಿಲ್ಲ ಗೈಸ್, ತೊಗೊಂಡು ಅಲ್ವಾ, ಜಾಸ್ತಿ ಯೂಸೇ ಮಾಡಿಲ್ಲ ಮ್ಯಾಟ್ ಇದು. ಅವಾಗವಾಗ ಎತ್ಕೋತೀವಿ ಅಷ್ಟೇ ಮ್ಯಾಟ್ ಇದು. ಸೊ ಎಸ್ ಬನ್ನಿ ಇವಾಗ ನಮ್ಮ ಅಮ್ಮನ ಮದುವೆ ಆಲ್ಬಮ್ಗಳು ನೋಡೋಣ. ಮತ್ತು ತುಂಬ ಫೋಟೋಸ್ ಎಲ್ಲ ಇದ್ದಾವೆ ಹಳೇದು, ಎಲ್ಲ ಮೆಮೊರೀಸ್ನ ರೀಕ್ಯಾಪ್ ಮಾಡ್ಕೊಳೋಣ ಎಲ್ಲ. ಏನು ಮಾಡ್ತಿದ್ಯಮ್ಮ? ಏನು ಮಾಡ್ತಿದ್ಯಾ ಕುಶಾನಿ? ಆಸಿದ್ರು ಅಂದರೆ ಅವಳಿಗೆ ಬಾಚಿ, ಆಸಿದ್ರೆ ಬಾಚಿ, ಇವಳಿಗೆ ನಿದ್ದೆ ಮಾಡ್ತಾಳೆ ಆಸಿದ್ರೆ. ಆಲ್ಬಮ್ ಯಾರ್ದು? ನಾವೇನಷ್ಟು ದೊಡ್ಡ ಆಲ್ಬಮ್ಗಳೇನು ಇಟ್ಕೊಂಡಿಲ್ಲ, ಸಿಂಪಲ್ ಆಗಿ ಇಟ್ಕೊಂಡಿದ್ದೀವಿ. ತೋರಿಸು. ತಗೊಂಡು ಕುಶಾನಿ ಅದು ಯಾರಮ್ಮ? ಅದು ಮಡಗಿಲಿ. ಯಾರು ಹೇಳಿದ್ದು? ಯಾರದು? ಅಣ್ಣನ ಇದು. ಯಾರಮ್ಮ ಅದು? ಅಮ್ಮಮ್ಮನ ಅದು. ಇದು ಇದ್ಯಾರು? ಇದು ಏಯ್ ಸರಿಯಾಗಿ ನೋಡು. ಇದು ಯಾರಮ್ಮ? ಇದು ನಾನಿದು ಮಾಮ. ಇದು ಮಾಮ. ಯಾರಿದು? ಮಾಮ. ಮಾಮ ಇದು ನೋಡಿ ಗೈಸ್. ಈ ಫೋಟೋ ತೆಗ್ದಿದ್ದು ಸುಮಾರು ಒಂದು 10 ವರ್ಷದಿಂದ ತೆಗ್ದಿದ್ದು. ಯಾಕೆ 10 ವರ್ಷ? ಜಾಸ್ತಿ ಆಗಿದೆ. ಅವಾಗ ಎಷ್ಟು ವಯಸ್ಸಲ್ಲಿ? ನಾನು 3rd ಸ್ಟ್ಯಾಂಡರ್ಡ್ ಗೈಸ್ ತೆಗ್ದಾಗ ಫೋಟೋ, ಮೋಸ್ಟ್ಲಿ 3rd or 4th ಇದ್ದೆ. ಸೊ ಇದು ಒಂದು ಫೋಟೋ ಇದೆ ನಮ್ಮ ಮನೆ ಪಕ್ಕದಲ್ಲಿ ಇರೋರು. ಅವಾಗ ಹಳೆ ಮನೆ ಇದ್ದಾಗ ನೋಡಿ, ಅವಾಗ ಹೆಂಗಿದ್ದೀನಿ ನಾನು. ನಮ್ಮೋಡಿ ಎಷ್ಟು ಕರ್ರಗವ್ರೆ, ನಾನೇ ಬೆಳಿಗ್ಗೆ ಮುಚ್ಚೋ ಬಾಯಿನ ಅಂದೆ. ನೋಡಮ್ಮ ಇಲ್ಲಿ ನಾನೇ ಎಷ್ಟು ಬೆಳ್ಳಗಿದ್ದೀನಿ ನಿನ್ಕಿಂತ, ನೀನೇ ಕರ್ರಗಿರೋದು. ಹೌದೌದು. ಇವಾಗ ನಮ್ಮ ಅಮ್ಮ ಕರ್ರಗಿರೋದು, ನಾನೇ ಬೆಳಿಗ್ಗೆ ಗೈಸ್. ಹೌದೌದು. ಬೇರೆ ತೋರಿಸು, ಬೇರೆ ಫೋಟೋಸ್ ಗೈಸ್. ನಮ್ಮ ಅಕ್ಕ ನೋಡಿ ಹೆಂಗೋಳು ಅವಾಗ ಲಂಗಾದೋನಿ ಹಾಕೊಂಡು ಅವಾಗಲೇ ಉದ್ದೋಳ್ತಾನೆ ಅವಳು. ಅವಳು ಅವಾಗಲೇ ಸಖತ್ ಉದ್ದ ಅವಳೆ. ಅವಳು ಡಾನ್ಸ್ ಕ್ಲಾಸ್ ಸೇರಿಸಿದ್ವಲ್ಲ. ಓ ನಮ್ಮ ಅಕ್ಕನ ಡ್ಯಾನ್ಸ್ ಕ್ಲಾಸ್ ನೋಡಿ ಗೈಸ್ ಫೋಟೋ. ಇದು ಹಾವು ಯಾವುದೋ ಸಾಂಗ್ ಮಾಡಿದ್ಲ ನಮ್ಮ. ಯಾವ ಸಾಂಗ್ ಇದು? ಅದು ನಂಗೂ ಗೊತ್ತಿಲ್ಲ. ಫಿಲಮ್ ಸಾಂಗ್ ಯಾವುದೋ ಫಿಲಮ್ದಲ್ಲ ಅದು. ಭರತನಾಟ್ಯ ಕ್ಲಾಸಿಗೆ ಸೇರಿಸಿದ್ವಲ್ಲ, ಸಂಗೀತ ಕ್ಲಾಸ್ ಕಲಿತಿದ್ಲಲ್ಲ, ಅವಾಗ ಮಾಡಿರೋದು ನೋಡಿ ಗೈಸ್. ನಮ್ಮ ಅಕ್ಕ ಭರತನಾಟ್ಯ ಮಾಡಿದ್ಲು 10 ವರ್ಷ ನೋಡಿ. ವೇಷಗಳು ಹಾಕಿದ್ದಾಳೆ, ವಿಭಿನ್ನ ವೇಷಗಳಲ್ಲಿ ಅವಳು ಡ್ಯಾನ್ಸನ್ನು ಮಾಡಿದ್ದಾಳೆ. ಯಾವುದೋ ಚೈನೀಸ್ ಇದ್ದಂಗೆ ಅವಳೆ ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ಇಲ್ಲಿ ಕಮಚ್ಬಿಟ್ಟವಳೆ. ಇದು ನಮ್ಮ ಅಕ್ಕ. ಇದು ಅಮ್ಮ ನೋಡಿ ಹೆಂಗವಳೆ ಅವಾಗ. ಇದು ನೋಡಿ ನಾನು ಸೇಮ್ ಹಂಗಿದೆ. ಚೇಂಜಸ್ ಏನೋ ಇದೆಯಾ? ದಾಡಿ ಒಂದು ಬಂದಿದೆ ಅಷ್ಟೇ. ಚೇಂಜಸ್ ಏನಿದೆ ನಮ್ಮ ಅಕ್ಕದ ಕುಶಾನಿ? ಇದೆಯಾ? ಅವಳು ಹೂ ಅಂತ ಗೊತ್ತಿಲ್ಲ. ಇದು ಅವಳು ಡ್ಯಾನ್ಸ್ದು. ಬೇರೆ ನಾವೇನಷ್ಟೊಂದು ಫೋಟೋಗಳು ಮಾಡ್ಕೊಂಡಿಲ್ಲ, ಇವಾಗಿನಷ್ಟು ಅವಾಗ ಇರಲಿಲ್ಲ. ಇಟ್ಕೊಬೇಕು, ಫೋಟೋಗಳು ಮಾಡ್ಕೋಬೇಕು, ಮೆಮೊರೀಸ್ ಮುಂದಕ್ಕೆ ನೋಡ್ಬೇಕಂತ. ಇವಾಗ ಕುಶಾನಿಗಾರ ಎಷ್ಟೊಂದು ಇರ್ತವೆ, ನಮ್ದಿಲ್ಲ. ಆದ್ರೂ ಸ್ವಲ್ಪ ಇದೆ ನೋಡಿ. ಇದು
ನಾನು ಮತ್ತೆ ನಮ್ಮ ಅಕ್ಕ ಜಗಳ ಆಡ್ತಾ ಇದ್ದೀವಿ ಫೋಟೋ ಇದು ಇಟ್ಕೊಳ್ಳೋದಕ್ಕೆ. ಅವಳು ಬೈದ್ಬಿಟ್ಟು ಅವಳಿಗೆ, ಅದಕ್ಕೆ ಮುನ್ಸ್ಕೊಂಡು ನಿಂತ್ಕೊಂಡವಳೆ. ಈ ಬಟ್ಟೆ ಇನ್ನೂ ಇದೆ ಚೈತನ್ಯ ಹತ್ರ ಇನ್ನೂ ಈ ಬಟ್ಟೆ ಇದೆ ಅಂತೆ. ಸೊ ಇದು ನನ್ನ ಫೇವ್ರೇಟ್ ಶರ್ಟ್ ಗೈಸ್. ಇಷ್ಟ ಆ ಶರ್ಟ್ ನಾನು ಎಲ್ಲ ಕಡೆ ಆಚೆ ಹೋದಾಗೂ ಅದು ಒಂದೇ ಶರ್ಟ್ ಹಾಕ್ಬೇಕು ನಮ್ಮ ಅಮ್ಮ ನನಗೆ. ಅದು ಬಿಟ್ಟು ಬೇರೆ ಹಾಕಿದ್ರೆ ನಾನು ಆಚೆನೇ ಹೋಗ್ತಿರ್ಲಿಲ್ಲ. ಸರಿಯಮ್ಮ? ಹೌದು, ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ಅವನೇ ಇಷ್ಟಪಟ್ಟಿದ್ದು, ಅದು ಬಿಟ್ಟು ಬೇರೆ ಆಗ್ತಾ ಇರಲಿಲ್ಲ ಅವರು. ಬೇರೆ ಶರ್ಟ್ಗಳು ನಾವು ಯೂಸ್ ಮಾಡ್ತಿರ್ಲಿಲ್ಲ. ಸ್ಕೂಲ್ ಡ್ರೆಸ್ ನೋಡಿ ಇಲ್ಲಿ ನಾನು ಸೇಮ್ ಅವ ಕುಶಾನಿ ಇದ್ದಂಗೆ ಇದ್ದೀನಿ. ಕುಶಾನಿ ಬಾ ಇಲ್ಲಿ, ನೀನು ನೋಡಿ ಇಲ್ಲಿ, ನಿನ್ನ ನೋಡ್ಕೊಂಡು ಇನ್ನ ಅವಾಗ ನಾನು ಹೆಂಗಿದ್ದಾರೆ ಬೈಲಿ ನೋಡಿ ಇಲ್ಲಿ. ಯಾರಮ್ಮ ಇದು? ಯಾರಿದು? ಅಣ್ಣ ಅಂತೇಳಿ ಅವಳು ಕೇಳಿದ್ರೆ ಅಣ್ಣ ಅಲ್ಲ, ಮಾಮ. ಅದು ಮಾಮ. ಇದು ನಿಮ್ಮಮ್ಮ ನೋಡಿ ಹೆಂಗೋಳ ಅವಾಗ. ಯಾರದು? ಅವಾಗ ನಾವು LKG UKG ಇದ್ದಾಗ LKG ಇದ್ದೆ. ನಮ್ಮ ಅಕ್ಕ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್. ಅವಾಗ ತಗೊಂಡಿದ್ದು ಫೋಟೋ. ಇದು ಫೋನ್ ತೆಗೆದಿದ್ದು ಫೋನಲ್ಲಿ. ಫೋನ್ನಲ್ಲಿ. ಸೊ ಇದು ಯಾವ್ದು ಹೆಸರಮ್ಮ? ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೆಗ್ದಿರೋ ಫೋಟೋ ಇದು ನೋಡಿ. ಅವಾಗ ಪುಟ್ಟದ ಅಲ್ವೋ ಅದೇ ಡ್ರೆಸ್ಸೇನೆ, ಒಂದೇ ಡ್ರೆಸ್. ಈಗ ಈ ಡ್ರೆಸ್ ಬಿಟ್ಟು ಬೇರೆ ಡ್ರೆಸ್ ಹಾಕ್ರೆ ಆಚೆನೇ ಹೋಗ್ತಿಲ್ಲ ನೋಡಿ. ಅವಾಗ ನಂಗೆ ಅರ್ಜೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಇಟ್ಕೊಂಡು ಇಟ್ಕೊಬಿಡಿ ಫುಲ್ ಅರ್ಜೆಂಟಾಗಿ. ಆಮೇಲೆ ಬೇರೆ ಇದೆಲ್ಲ ಅಲ್ಲೇ ತೆಗ್ದಿರೋ ಫೋಟೋಸೇನೆ. ಸೊ ಇದನ್ನು ಅಲ್ಲಿ ದೇವಸ್ಥಾನ ಮುಂದೆ ತೆಗ್ದಿರೋ ಫೋಟೋಗಳು. ಏನಮ್ಮ ಇದು? ವರಮಹಾಲಕ್ಷ್ಮಿ ಮಾಡಿದ್ವಿ ಅವಾಗ, ಚಿಕ್ಕದಾಗಿ ಮಾಡ್ತಿದ್ವಿ, ಪುಟ್ಟದಾಗಿ ಒಂದು ಚೇರ್ ಮೇಲೆಲ್ಲ ಇಟ್ಬಿಟ್ಟು. ಅಷ್ಟೊಂದು ಆಡಂಬರವಾಗಿ ಅನುಕೂಲ ಏನು ಇರ್ಲಿಲ್ವಲ್ಲ, ಪುಟ್ಟದಾಗಿ ಮಾಡ್ಕೊತಿದ್ವಿ ಅವಾಗ. ಇದು ಅಲ್ಲೇ ಫೋಟೋ ಶೂಟ್ ಮಾಡ್ಸಿರೋದೆಲ್ಲ. ಎಲ್ಲ ಗೌರವನಲ್ಲಿ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರೀಸ್. ಇದು ನೋಡಕ್, ಇದು ಯಾರಿಗಾದ್ರೂ ಈ ದೇವಸ್ಥಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಾಡಿ. ನಾವು ರಜಾ ಸಿಕ್ಕಿದಾಗಲೂ ನಾವು ಹೋಗ್ತೀವಿ ಈ ದೇವಸ್ಥಾನಕ್ಕೆ. ನಾವು ತುಂಬಾ ಹತ್ರವಾಗಿದೆ. ಯಾರು ನೋಡಿದೀರಾ, ಯಾರು ಗೊತ್ತಿದೆ, ಈ ದೇವಸ್ಥಾನ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಸಖತ್ತಾಗಿದೆ ಇದು. ದೇವರೇ ಸೂಪರ್ ಆಯ್ತು, ಒಂಥರ ನೆಕ್ಸ್ಟ್ ಲೆವೆಲ್ ಗೈಸ್ ವೈಬ್ತಿಲಿ. ನೋಡಿ ಅಲ್ಲೋದ್ರೂ ಕೂಡ ನನಗೆ ಒಂದೇ ಶರ್ಟ್, ಅದೇ ಶರ್ಟನೇ. ನಂಗೆ ಶರ್ಟ್ ಬಿಟ್ಟು ಬೇರೆ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಿಲ್ಲ ಗೈಸ್ ಆಚೆ ಕಡೆ. ನೋಡಿ ನಮ್ಮ ಅಕ್ಕ ಸ್ಕೂಲ್ ಟೈಮಲ್ಲಿ ಕೂಡ ಎಲ್ಲರೂ ಮುಂದೆನೂ ಡ್ಯಾನ್ಸ್ ಮಾಡ್ತಿದ್ವು ಭರತನಾಟ್ಯಮ್. ಭರತನಾಟ್ಯಮ್ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಡ್ಯಾನ್ಸ್, ಭರತನಾಟ್ಯಮ್ ಡ್ಯಾನ್ಸ್ ಅಂದರೆ. ಎಲ್ಲ ಎಲ್ಲ ಸ್ಕೂಲ್ ಡ್ಯಾನ್ಸ್ಗಳು ನೋಡಿ, ಕಥಕ್ ಗಿತಕ್ ಎಲ್ಲ ಮಾಡ್ತಿದ್ಲು. ಇವಾಗಲೇ ಅವಳು ಸೋಂಬೇರಿ ಏನೂ ಮಾಡಲ್ಲ ಅಂತಾಳೆ. ಎಷ್ಟು ಚೆನ್ನಾಗಿ ನಾವು ಮನೇಲಿ ಡ್ರೆಸ್ ಮಾಡಿ ಫೋಟೋ ನಮ್ಮನೆ ಮೇಲೆ ಅಲ್ವಾ? ನಮ್ಮನೆ ಮೇಲೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಎಲ್ಲೋ ಕಲರ್. ಅವಾಗಲೇ ಅವಳ ಲಕ್ಷಣ ನೋಡು, ಮುಖದ ಲಕ್ಷಣ. ಇದು ನಾವು ಬಾಡಿಗೆ ತೊಗೊಂಡಿದ್ವಿ ಅಲ್ಲಂದ್ರೆ ಹೆಂಗೆ? ಬಾಡಿಗೆ ತಗೊಂಡು, ಬಾಡಿಗೆ ಬಟ್ಟೆ, ಒಡವೆ ಬಟ್ಟೆ ಎಲ್ಲ ಬಾಡಿಗೆಗೆ ತಂದು ಡ್ರೆಸ್ ಮಾಡಿ ಮನೇಲೆ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು ಡ್ಯಾನ್ಸ್ ಆಡ್ಸೋದಕ್ಕೆ. ಗೈಸ್ ನೋಡಿ ಗೈಸ್, ನಮ್ಮಪ್ಪ ಚೈತ್ರ ನೋಡು ಅವಾಗಲೇ ಎಲ್ಲಿ ಗಂಟೆ ಬಂದವಳೆ. ಶರ್ಟ್ ತಗೊಂಡು ನಮ್ಮ ಅಪ್ಪನ. ಅವಾಗ ಎಷ್ಟನೇ ಕ್ಲಾಸ್ ಐತ್ರ ಅವಾಗ? 6ನೇ ಕ್ಲಾಸ್ 5ನೇ ಕ್ಲಾಸ್ ಇರಬೇಕೇನೋ ಅಷ್ಟೇ. ಉದ್ದ ಇದ್ದು ಗೈಸ್. ನಮ್ಮ ಅಪ್ಪ ನೋಡಿ, ನಮ್ಮ ಅಪ್ಪನೂ ಉದ್ದ ಇದ್ದಾರೆ, ಅದಕ್ಕೆ ನಾನು ಉದ್ದ ಇದ್ದೀನಿ, ನಮ್ಮ ಅಮ್ಮನೂ ಉದ್ದ ಇದ್ದಾರೆ, ನಮ್ಮ ಅಕ್ಕನೂ ಉದ್ದ ಅವಳೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಉದ್ದ ಇದ್ದೀವಿ. ಖುಷಿ ಅದಕ್ಕೆ 2 ಇಯರ್ಸ್ಗೆ ಉದ್ದ ಆಗ್ಬಿಟ್ಟವಳೆ ಗೈಸ್. ನಮ್ಮ ಅಕ್ಕನ ಜಡೆ ನೋಡಿ, ಇವಾಗಲ್ಲ ಅವಾಗಲಿಂದ ಅವಳು ಜಡೆ ಉದ್ದ ತುಂಬ. ಅವಳಿಗೆ ಚೋಳಿ ಪಾಲಿ ಏನದು ಚೌಲಿಯಲ್ಲಿ ಹಾಕಿಲ್ಲ, ಚೌಲಿಯಲ್ಲಿ ಹಾಕಿ ಕುಚ್ಚು ಮಾತ್ರ ನ್ಯಾಚುರಲ್ ಅದು ಕೂದಲು. ಅವಳು ವಿಗ್ಗಲ್ಲಿ ಆಗ್ತಿರ್ಲಿಲ್ಲ ಅವಾಗ, ಇಲ್ವಾ ಗೈಸ್? ಇಲ್ಲಿ ಅಮರ ಪ್ರೇಮಿಗಳು ಸೆಲ್ಫಿ ತೊಗೊಂಡಿರೋದು. ಇದು ಎಲ್ಲಿ ಅಂತ ಹೇಳು? ಇದು ಏರ್ ಫೋರ್ಸ್ಗೆ ಏರ್ ಶೋ ನೋಡೋಕೆ ಹೋದಾಗ ಸೆಲ್ಫಿ ತೊಗೊಂಡಿರೋದು ನೋಡಿ. ಇಬ್ರು ಸ್ಮೈಲ್ ಮಾಡ್ರಿ ಅಂದ್ರೆ ಇಬ್ರು ಹಾಯಿಸ್ಕೊಂಡು ಕೂತ್ಕೊಂಡು ಜಗಳ ಮಾಡ್ಕೊಂಡು ಏರ್ ಶೋ ನೋಡೋಕೆ ಹೋಗಿದ್ದು. ಬೆಳಗ್ಗೆ ಹೋಗಿ ಸಾಯಂಕಾಲ ಗಂಟ ಕೂತ್ಕೋತಿದ್ದ ಕೆರೆ ಬೈಲಲ್ಲಿ. ನಿಮ್ಗೆ ಗೊತ್ತಿದ್ಯಾ, ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಈ ಏರ್ ಶೋ ಅಂತ ಮಾಡ್ತಿದ್ರು. ಇವಾಗ ಸ್ಟಾಪ್ ಮಾಡಿರ್ಬೇಕಲ್ಲ ಏರ್ ಶೋ? ಮಾಡ್ತಾವ್ರಿ ಇವಾಗ, ಮಾಡ್ತಿದ್ರು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಏರ್ ಶೋ ಅಂತ ಮಾಡ್ತಿದ್ರು. ಸೊ ಆಗ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಪ್ಪ ಮತ್ತು ಇನ್ನೊಬ್ಬ ಯಾರೋ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರು ನಮ್ಮ ಆಟೋದಲ್ಲಿ ಹೋಗ್ತಿದ್ವಿ. ಹೋಗಿ ಮನೇಲೆ ಫಸ್ಟು ಅಡುಗೆ ಗಿಡ್ಗೆಲ್ಲ ಮಾಡಿಕೊಂಡು ಊಟ ಗಿಟ್ಟೆಲ್ಲ ಫುಲ್ ಬಾಕ್ಸಲ್ಲಿ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ಕುತ್ಕೊತೀವಿ ಸಂಜೆ. ಅಂದರೆ ಬೆಳಿಗ್ಗೆ ಕುತ್ಕೊತಿದ್ವಿ, ಸಂಜೆವರೆಗೂ ಗೈಸ್ ಅಲ್ಲೇ ಏರ್ ಶೋ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಎದ್ದು ಬರ್ತೀವಿ ಮನೆಗೆ. ಅದೊಂಥರ ನೆಕ್ಸ್ಟ್ ಲೆವೆಲ್ ವೈಬ್ ಇತ್ತು. ಸೊ ಈಗೆಲ್ಲ ಆ ಥರ ಯಾರೋ ಮಾಡತ್ತಾನೆಮ್ಮ, ಈಗ ಅಷ್ಟೊಂದು ಕ್ರೇಜ್ ಇಲ್ಲ ಅಲ್ವಾ? ನೀವು ಬೆಳೆದ ವಾತಾವರಣ, ನಾವು ಬೆಳೆದ ವಾತಾವರಣ ಬೇರೆ, ನೀವು ಬೆಳೆದ ವಾತಾವರಣ ಬೇರೆ, ಇನ್ನು ಇವ್ರು ಬೆಳೆಯೋ ವಾತಾವರಣ ಬೇರೆ. ಹೌದು, ಚೇಂಜ್ ಆಗ್ತಾ ಹೋಗುತ್ತೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ಏನೂ ಗೊತ್ತಾ, ಅದು ವಾತಾವರಣ ಬೇರೆ ಆಗಿರೋದು. ಸೊ ಆ ಟೈಮಲ್ಲಿ ಈ ಫೋನು, ಯೂಟ್ಯೂಬು ಮತ್ತು ಅವೆಲ್ಲ ಯಾವುದು ಇದ್ದಿಲ್ಲ, ಟಿವಿನೇ ಇರಲಿಲ್ಲ ಅವಾಗ. ಸರಿನಾ? ಅವಾಗ ನಾವು ಹೋಗಿ ಡೈರೆಕ್ಟಾಗಿ ಕಣ್ಣಲ್ಲಿ ನೋಡಬೇಕಿತ್ತು, ನಮ್ಮ ಕಣ್ಣಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಲೈವಲ್ಲಿ ನೋಡಬೇಕಿತ್ತು. ಸೊ ಈಗ ಟಿವಿ ಫೋನ್ಗಳು ಎಲ್ಲ ಫುಲ್ ಅಪ್ಡೇಟ್ ಆದಾಗ ಬಿಡು ಫೋನಲ್ಲಿ ನೋಡ್ಕೊಂಬಿಡು, ಯಾವ ದೂರ ಹೋಗ್ತಾರೆ, ಮನೆಗೆ ಕುತ್ಕೊಂಡು ಫೋನ್ ನೋಡ್ಕೊಂಬಿಡೋಣ ಬಿಡು ಅಂದ್ಬಿಟ್ಟು ಎಲ್ಲರೂ ಆಚೆ ಯಾರು ಹೋಗ್ತಿಲ್ಲ ಮುಂಚೆ ಥರ. ನಾವು ನಮ್ಮೂರಲ್ಲಿ ಇದ್ದಿದ್ದು ಒಂದೇ ಟಿವಿ, ಒಬ್ರು ಮನೇಲಿ ಇತ್ತು ಟಿವಿ. ನಾವು ಮಕ್ಕಳಲ್ವಾ, ನನಗೆ ಅವಾಗ ಗುರುವಾರ ಚಿತ್ರಮಂಜರಿ ಅಂತ ಹಾಕೋರು, ಶನಿವಾರ ಭಾನುವಾರ ಪಿಕ್ಚರ್ ಹಾಕೋರು, ರಾಮಾಯಣ ಮಹಾಭಾರತ ಬರೋದು ಟೈಮಿಂಗ್ಸ್. ಅವಾಗ
ಅವ್ರ ಮನೆಗೆ ಹೋಗ್ಬೇಕಂದ್ರೆ ಅವರು ಏನೋ ಒಂಥರ ಎಲ್ಲ ಅಂದರೆ ಎಲ್ಲರೂ ಹೋಗ್ತಿದ್ರಲ್ಲ ಪಾಪ ಅವ್ರು ತಾನು ಎಷ್ಟನ್ನು ಸೇರಿಸ್ಕೊಂತಾರೆ ಕೂತ್ಕೊಂಡು ಕಿಟಕಿ ಪಟ್ಕಿಲೆಲ್ಲ ಕೂತ್ಕೊಂಡು ನೋಡಿದ್ದು ನೆನಪಿದೆ ನನಗೆ. ಟಿವಿನೇ ಇಲ್ಲ, ಒಂದು ಮನೆ 2 ಮನೇಲಿ ಅಷ್ಟೇ ಟಿವಿ ಇದ್ದಿದ್ದು. ಆಮೇಲೆ ನಾವು ಕರೆಂಟ್ ದೀಪದಲ್ಲಿ ಕರೆಂಟಲ್ಲಿ ಬೆಳೆದಿದ್ದೆ ಕಮ್ಮಿ. ಊರಲ್ಲಿ ಶೆಡ್ ಮನೆ ತೋರಿಸೋದಲ್ಲ, ನಾವು ಹಚ್ಚಿದ್ರೆ ಕ್ಯಾಂಡಲ್ ಹಚ್ತಿದ್ವಿ, ಲ್ಯಾಂಪ್ ಅಂತ ಬರುತ್ತಲ್ಲ ಸಿಮೆಣ್ಣೆ ಹಚ್ಚೋದು, ಅದರಲ್ಲೇ ಬೆಳೆದಿದ್ದಲ್ವಾ. ಹಂಗಾಗಿ ನಮ್ಮ ಊರಿಂದ ಈಚೆ ಇದ್ವಲ್ಲ ನಾವು, ಒಳಗಡೆ ಒಳಗಡೆಕಿತ್ತು, ಹೋಗೋದು ಬರೋದು ಅಷ್ಟೊಂದು ಕಮ್ಮಿ, ಜಾಸ್ತಿ. ಹಂಗಾಗಿ ಟಿ ವಿ ನೋಡಿದ್ದೇ ಕಮ್ಮಿ. ನಾವು ಟಿ ವಿಯಿಂದ ನೋಡಿದ್ದು ನಾನು ಬೆಂಗಳೂರಿಗೆ ಬಂದಮೇಲೆ, ಇಲ್ಲಿ ಬಂದಮೇಲೆ ಟಿ ವಿ ನೋಡಿದ್ದು. ನಿಮ್ಮೂರಲ್ಲಿ ಟಿ ವಿ ನೋಡಿದಾಗ ಅಕ್ಕಪಕ್ಕ ಮನೆಗೆ ಹೋಗ್ಬಿಟ್ಟು ಕದ್ದು ನೋಡ್ತಿದ್ರಿ? ಕದ್ದು ಅದು ನಮ್ಮ ಅಮ್ಮನ ಕೈಲಿ ಹೊಡ್ಸ್ಕೊಂತಿದ್ದೆ ನಾನು. ನೀರ್ ತರಕ್ಕೆ ಅಂತ ಬಿನ್ಗೆ ತಗೊಂಡೋಗ್ಬಿಟ್ಟು ಟ್ಯಾಂಕ್ ಹತ್ರ ಇಟ್ಬಿಟ್ಟು ಆ ಮನೇಲಿ ಹೋಗಿ ಟಿವಿ ನೋಡ್ತಾ ಕುತ್ಕೊಂಡ್ಬಿಡ್ತಿದ್ದೆ. ನಾನು ಹಿಂಗ್ ಮಾಡ್ತೀನಿ ಅಂತ ಗೊತ್ತಿದ್ದು ನಮ್ಮಮ್ಮ ಹಿಂದೆನೆ ಬಂದು ಬಿನ್ಗೆ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟಿರೋರು. ಆಮೇಲೆ ಇಷ್ಟೊತ್ತಾದ್ಮೇಲೆ ಬಂದು ಬಿನ್ಗೆ ನೋಡಿ ಬಿನ್ಗೆ ಇಲ್ಲ, ಅಲ್ಲಿ ಯಾರು ಹೇಳೋರು ನಿಮ್ಮಮ್ಮ ಅವಾಗಲೇ ತಗೊಂಡೋದ್ರು ಹೋಗು ಅಂತ. ಮನೆಗೆ ಹೋದ್ರೆ ನಮ್ಮಮ್ಮ ಸರಿಯಾಗಿ ಕೊಡ್ತಾ ಖುಷಿನ ಮಾಡ್ತಾಳೆ, ಓಡಿ ಹೋಗ್ತಾಳೆ ಪಕ್ಕದ ಮನೆಗೆ, ಖುಷಿ ಮಾಡ್ತಿರೋದು, ಓಡಿ ಓಡಿ ಹೋಗ್ತಾಳೆ. ಸೊ ಗೈಸ್, ಇದು ನಮ್ಮ ಅಕ್ಕ ಫ್ರೆಂಡು, ಇವಳು ನನ್ನ ಫ್ರೆಂಡ್ ರಹಿಮಾ ಅಂತ. ಇವರು ಮುಸ್ಲಿಂ ಅವರು. ನಗೀನಾ ರಹಿಮಾ. ಆ ಸ್ಕೂಲಲ್ಲಿ ಅವರು ಸೆಕ್ಯೂರಿಟಿ ಆಗಿದ್ರು. ಅವ್ರು ಸೆಕ್ಯೂರಿಟಿ ಆಗಿದ್ರಿಲ್ಲ, ಅವ್ರ ಅಪ್ಪ ಅಮ್ಮ ಸೆಕ್ಯೂರಿಟಿ ಆಗಿದ್ರು. ಸೆಕ್ಯೂರಿಟಿ ಆಗಿದ್ರು, ಅಮ್ಮ ಆಯಾ ಕೆಲಸ ಮಾಡ್ತಾ ಇದ್ರು. ಅವ್ರು ತುಂಬಾ ಕ್ಲೋಸ್, ನಮ್ಮ ಮನೆಗೆ ಜಾಸ್ತಿ ಬರ್ತಿದ್ರು. ಇವ್ರಿಬ್ರ ಜೊತೆ ಜಾಸ್ತಿ ಆಟ ಆಡ್ತಾ ಇದ್ರು, ಓದೋದು ಡ್ಯಾನ್ಸ್ ಮಾಡೋದು ಎಲ್ಲ ಇವ್ರ ಜೊತೆಲೆ ಜಾಸ್ತಿ. ಗೈಸ್, ಇವಳು ನಮ್ಮ ಫ್ರೆಂಡ್ ಬೆಸ್ಟ್ ಫ್ರೆಂಡ್. ಇವಾಗ ಎಲ್ಲೋ ಫ್ರೆಂಡೇ, ಇವಾಗ ಎಲ್ಲೋದ್ಲೋ ಏನೋ ಗೊತ್ತಿಲ್ಲ. ಅವಾಗ ಸ್ಕೂಲ್ ಟೈಮ್ 10th ಸ್ಟ್ಯಾಂಡರ್ಡ್ಗೂ ಬೆಸ್ಟ್ ಫ್ರೆಂಡ್ ಆಗಿದ್ವಿ. ಆಮೇಲೆ ಮಂಗಮಾಯ ಆಗ್ಬಿಟ್ಲು. ನೋಡಿ ಗೈಸ್, ಖುಷಿ ನನ್ನ ಬ್ಲಾಗ್ ನೋಡ್ತಾವಳೆ, ನನ್ನ ಬ್ಲಾಗ್ ನೋಡ್ತಾವೆ ಖುಷಿ. ಅವಳು ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಹೊತ್ತು ನೋಡಲಿ, ಕ್ಯಾಮ್ರಾ ಹೊತ್ಕೊಂಡು ಅವಳು ವಿಡಿಯೋ ನೋಡಿದ್ರ ಗೈಸ್, ಅವಳು ವಿಡಿಯೋ ಮಾಡ್ತಾವೆ ನೋಡಿ. ನನಗೆ ಕೊಡಿ ಮತ್ತೆ ಫೋನು ನೋಡಿ, ಅವಳು ವಿಡಿಯೋ ಮಾಡ್ತಾವಳೆ. ಕಾಂಪಿಟೇಷನ್ ಹೊರಗಡೆ ಎಲ್ಲೂ ಬೇಡ, ಇಲ್ಲೇ ಅವಳು ನಮ್ಮ ಮನೇಲಿ ಅವಳು ಕಾಂಪಿಟೇಷನ್ ಶುರು ಆಗ್ಬಿಟ್ಟಲ್ಲ ಗೈಸ್. ಅವ್ರ ಅಮ್ಮ ಪಾಪ ಮಾಡ್ಲಿಲ್ಲ. ಇವಳು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಕೊಟ್ರೆ ಗೈಸ್ ಆರಾಮ ನೋಡಿ ಈ ಥರ ಎಲ್ಲ ಮಾಡ್ತಾರೆ ವಿಡಿಯೋಸ್. ಅಲ್ಲ ಪಾಪ ಅವ್ರ ಅಪ್ಪ ಅಮ್ಮ ಕಾಂಪಿಟೇಷನ್ ಮಾಡ್ಲಿಲ್ಲ, ಹೋಗ್ಲಿ ಬಿಡು ನನ್ನ ತಮ್ಮ ಇರ್ಲಿ, ನಾವ್ಯಾಕೆ ಅಂತಾರೆ. ಇವಳೇ ತೋರಿಸ್ತಾಳೆ ಫೋಟೋ ತೆಗ್ದಿ ನೋಡ್ದಾ? ಯಪ್ಪ ಏನ್ ತಲೆ ಇದೆ ನನಗೆ. ಫಸ್ಟ್ ಪ್ರೈಸ್ ನನ್ನ ರನ್ನಿಂಗ್ ರೇಸಲ್ಲಿ ಯಾವತ್ತಿದ್ರು ಫಸ್ಟ್ ನಾನೇ ಇರ್ತಿದ್ದೆ ನೋಡಿ. ಫಸ್ಟ್ ಪ್ರೈಸ್ ನನಗೇನೆ. ಹೆಂಗೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕುಂತಿದ್ದು, ಬರ್ಲೇಬೇಕು ಅಂತ ನಾನು ಹೇಳ್ಬಿಟ್ಟಿದ್ದೆ. ಅಮ್ಮ ಬರ್ಲೇಬೇಕು, ನಾನು ಗೆದ್ದೆ ಕೇಳ್ತೀನಿ, ಓದೇ ಗೆದ್ದೆ ಫಸ್ಟ್ ಪ್ರೈಸು. ಅಮ್ಮ, ಇದು ನಿಮ್ಮ ಮದುವೆ ಆಲ್ಬಮ್ ಅಲ್ವಾ? ಸರ್ಪ್ರೈಸ್. ಓಹೋ, ಚೈತ್ರ ಯಾವಾಗ ಇದು, ಯಾವ ವಯಸ್ಸಲ್ಲಿ? ಅವಳು 6ನೇ ಕ್ಲಾಸ್ ಪಾಸ್ ಆಗಿದ್ಲು. 6ನೇ ಕ್ಲಾಸ್ ಪಾಸ್ ಆಗಿದ್ಲು ಅಂದ್ರೆ ಅವಳಿಗೆ ಒಂದು 12 ವರ್ಷ, 13 ಇಯರ್ಸ್ ಇದ್ದಾಗ. ಪಾಪ ಇಲ್ಲಿ ತೆಗಿ ಅವಳು ವಿಡಿಯೋ ಮಾಡ್ತಾವಳೆ. ನೀನು ಇಲ್ಲಿ ತಗೋ, ನಿಂಗೆ ಸಪ್ರೇಟಾಗಿ ಕೊಟ್ಟಿದ್ದೀನಲ್ಲ. ಇದು ಯಾವಾಗ ದೊಡ್ಡವಾದಾಗ ಅವಳಿಗೆ ಪೂಜೆ ಎಲ್ಲ ಮಾಡಿಸಿ ಮನೇಲಿ ಪೂಜೆ ಮಾಡಿಸಿದ್ದೀನಿ ಗೈಸ್. ಹೌದು, ಸುಮಾರು ಜನ ನಿಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಿದ್ರು ರೋದ್ ಬ್ಲಾಗಲ್ಲಿ. ಸೊ ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡು. ನಮ್ಮ ತಂದೆಯವ್ರು ತೀರ್ಕೊಂಡು ಈಗ ಅಕ್ಟೋಬರ್ಗೆ ಪಿತೃಪಕ್ಷ ಬಂತಲ್ಲ, ಅಮಾವಾಸ್ಯೆ, ಆವಾಗ 1 ವರ್ಷ ಆಯಿತು. ಇಲ್ಲೇ ಇದ್ದರು, ನಮ್ಮ ಮನೇಲಿ ಇರ್ತಿದ್ರು, ಜಾಸ್ತಿ ನೋಡಿರ್ತಾರಲ್ವ ಆಗಲೆಲ್ಲೂ. ಅವ್ರಿಗೆ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು. ಕಿಡ್ನಿ ಪ್ರಾಬ್ಲಮ್ ಇತ್ತು, ಲಿವರ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು. ಫುಲ್ಲು ಒಂದು ಕೈ ಇಟ್ಟಿದ್ರೆ ಎಲ್ಲ ಹೊರಗಡೆ ಏನು ಆರ್ಗನ್ಸ್ ಇದೆ ಅದೆಷ್ಟು ಪ್ರಾಬ್ಲಮ್ ಅಂತ ಗೊತ್ತಾಯಿತು. 4 ವರ್ಷದಿಂದ ಫಸ್ಟ್ ಯಾವಾಗ ಕರೋನಾ ಸ್ಟಾರ್ಟ್ ಆಯಿತೋ ಆವಾಗ ಅವ್ರಿಗೆ ಹುಷಾರು ತಪ್ಪಿದ್ದು. ಇವಾಗಿನ ಗಂಟನೂ ಬರೀ ಹಾಸ್ಪಿಟ್ಲು ಮನೆ. 1 ತಿಂಗಳಲ್ಲಿ 10 ದಿವಸ ಮನೇಲಿದ್ರೆ 20 ದಿವಸ ಹಾಸ್ಪಿಟಲ್ ಇರ್ತಿದ್ವಿ. ಯಾವಾಗಲೂ ಇ ಎಸ್ ಐ ಸುತ್ತಿ ಆಸ್ಪತ್ರೆಗೆ 4 ವರ್ಷ ತೋರಿಸಿದ್ದೀವಿ ಆಸ್ಪತ್ರೆಗೆ. ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಜಾಸ್ತಿ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಅವರು ಹೋಟ್ಲು ವ್ಯಾಪಾರ ಮಾಡಾದ್ಮೇಲೆ ಸೈಕಲಲ್ಲಿ ಬಲ್ಪ್ ವ್ಯಾಪಾರ ಮಾಡ್ತಿದ್ರು, ಊರೆಲ್ಲ ಸುತ್ತಾಡ್ತಾಯಿದ್ರು. ಅವಾಗ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಕೆಲವ್ರಿಗೆ ಗೊತ್ತೇ ಇಲ್ಲ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋ ವಿಷಯನೇ ಗೊತ್ತಿಲ್ಲ ಕೆಲವರಿಗೆ. ಅದಕ್ಕೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಿದ್ದಾರೆ, ಇವರೇ ನಿಮ್ಮ ತಾತ ಯಾವಾಗ ತೀರ್ಕೊಂಡ್ರು, ಏನಾಗಿತ್ತು ಅಂತ ಕೇಳ್ತಾರೆ. ಗೊತ್ತಿಲ್ಲ. 1 ವರ್ಷ ಆಯ್ತು ಅವ್ರು ತೀರ್ಕೊಂಡು. ತೀರಾ ಜಾಸ್ತಿ ಆಗಿಬಿಡ್ತು. ಇಲ್ಲೇ ದಾಸರಳ್ಳಿ ಹಾಸ್ಪಿಟ್ಲ್ ಇದೆ, ಪ್ರೀಮಿಯರ್ ಸಂಜೀವಿನಿ ಅಂತ, ಅಲ್ಲಿ ಕರ್ಕೊಂಬಂದರು. ಆಂಬ್ಯುಲೆನ್ಸಿಂದ ಕೆಳಗಡೆ ಇಳಿಸ್ಬೇಕಾದ್ರೆ ಬೆಳಗಿನ ಜಾವ 4-5 ಗಂಟೆ ಟೈಮಲ್ಲಿ ಜೀವ ಹೋಗ್ಬಿಡ್ತು ಅವ್ರದ್ದು. ಇದೇ ಡಯಾಲಿಸಿಸ್ ಮಾಡ್ಸೋಕೆ ಹೇಳಿದ್ರು. ಡಯಾಲಿಸಿಸ್ ಮಾಡಿಸಿದ್ರು ಗ್ಯಾರಂಟಿ ಇಲ್ಲ, ಶುಗರ್ ಜಾಸ್ತಿ ಇತ್ತು ಅವ್ರಿಗೆ. ಮಾಡಿಸಿದ್ರು ಬದುಕೋ ಚಾನ್ಸಸ್ ಇಲ್ಲ ಅಂದರು. ಅದಕ್ಕೂ ಖರ್ಚು ಮಾಡಿ ಜೀವನ ಗ್ಯಾರಂಟಿ ಇಲ್ಲ ಅಂದಮೇಲೆ ಆಮೇಲೆ ತಡ್ಕೊಳ್ಳೋ ಕೆಪಾಸಿಟಿನೂ ಅವ್ರಿಗಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಬೇಡ ಇರೋಷ್ಟು ದಿವಸ ಚೆನ್ನಾಗಿರಲಿ ಅಂತ ನಾವು ಸುಮಾರು 6-7 ತಿಂಗಳಿಂದ ಅದ್ರ ಕಡೆಗೆ ಗಮನ ಕೊಡಲಿಲ್ಲ. ಬರೀ ಟ್ರೀಟ್ಮೆಂಟ್ ಅಷ್ಟೇ ಕೊಡ್ಸ್ಕೊಂಡು ಮಾತ್ರೆಗಳು ಮೆಡಿಸಿನ್ ಕೊಡ್ಸೋದು, ಹುಷಾರು ತಪ್ಪ ಕರ್ಕೊಂಬರೋದು, ತೋರಿಸೋದು, ಇದೇ ಥರ ಮಾಡ್ಕೊಂಡಿದ್ವಿ. ಏನು ಮಾಡೋಕ್ಕಾಗಲ್ಲ. 4 ವರ್ಷ ಅವರು ಮೆಡಿಷನ್ನಲ್ಲೇ 4 ವರ್ಷ ಅವ್ರು ಮೆಡಿಷನ್ನಲ್ಲೇ 4 ವರ್ಷದಿಂದ ಅವರು ಕಷ್ಟಪಟ್ಟು ಉಳಿಸ್ಕೊಂಡಿದ್ದು ದೊಡ್ಡ ವಿಷಯ. ಏನು ಮಾಡೋಕ್ಕಾಗಲ್ಲ. ಗೈಸ್, ಇದು ಕ್ಲಾರಿಟಿ. ಸುಮಾರು ಜನ ಕಮೆಂಟ್ ಮಾಡಿ ನಿಮ್ಮ ತಾತ ಎಲ್ಲಿ ಅಂತ ಕೇಳ್ತಿದ್ರೆ. ಸೊ ತಾತ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. 1 ವರ್ಷ ಆಯಿತು ಅವ್ರು ತೀರ್ಕೊಂಡು. ಸೊ ನಾನು ಎಲ್ಲೇ ಯಾವಾಗಲೂ ನಾನು ಹೇಳ್ಕೊಂಡಿಲ್ಲ ಅಷ್ಟೇ. ಅದನ್ನು ನಮ್ಮನೆ ಬೇಡ
ಅವ್ರು ಬದುಕಿರ್ಲಿ ಥರನೇ ಇರಲಿ ಅಂತ ಗೊತ್ತಾಗಲಿ ಅಂತ ಅನ್ಕೊಂಡಿದ್ರು. ಓಕೆ, ಕ್ಲಾರಿಟಿ ಕೊಟ್ಟರು ನಮ್ಮಮ್ಮ. ಸೊ ಇದು ನಮ್ಮ ಅಜ್ಜಿ ಮನೆ, ನೀವು ಮೊನ್ನೆ ಹೋಗಿದ್ದು ಗೊತ್ತಾ ನಮ್ಮ ಅಜ್ಜಿ ಮನೆಗೆ. ಸೊ ಅಲ್ಲಿ ನಮ್ಮ ಅಕ್ಕನ್ನ ಇದು ಮಾಡಿದ್ದು, ಏನು ಮಾಡಿದ್ದು, ಶಾಸ್ತ್ರ ಮಾಡಿ ಅದು ಶಾಸ್ತ್ರ ಹೊಸ್ಕೆ ಹಾಕಿದ್ದಲ್ಲ ಹೊಸ್ಕೆ ಹಾಕಿದಲ್ಲಿ ಅವಳಿಗೆ. ಸುಮಾರು ಜನ ಮದುವೆಗೆ ಹೊಸ್ಕೆ ಹಾಕ್ತಾರೆ, ಸುಮಾರು ಜನ ಮದುವೆಗಿಂತ ಮುಂಚೆ ಹೊಸ್ಕೆ ಹಾಕ್ತಾರಲ್ಲ. ಕೆಲವ್ರು ಮಾತ್ರ, ಕೆಲವು ಒಂದು ಪಂಗಡದವ್ರು ಏನು ಮಾಡ್ತಾರೆ, ಮದುವೆ ಟೈಮಲ್ಲಿ ಹಾಕ್ತಾರೆ, ಇವಾಗ ಹಾಕಲ್ಲ. ನಾವು ಇವಾಗ ಹಾಕ್ತೀವಿ, ಮದುವೆಯಲ್ಲಿ ಹಾಕಲ್ಲ. ಅವ್ರು ಇವಾಗ ಹಂಗೆ ಸುಮ್ಮನೆ ಸೋತ್ಕ ತೆಗೆದು ಪುನೋಜನ ಅಂತ ಮಾಡ್ತಾರೆ, ಅದನ್ನ ಮಾಡಿ ಒಳಗೆ ಕರ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಮಾತ್ರ ಅವಾಗ ಗುಡ್ಲು ಹಾಕೋದು ಅಂತೇಳಿ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಅವ್ರವ್ರ ಪದ್ಧತಿಗಳು. ನಾವು ಇವಾಗ ಮಾಡಿದ್ರೆ ಅವಾಗ ಮಾಡೋದು ನೋಡಿ. ಇದು ನಮ್ಮ ಮಾಮ, ನಮ್ಮ ಅಕ್ಕ. ನೆಕ್ಸ್ಟು ನಾನು ಕುಶಾನಿ, ನನಗೆ ಕುಣಿಸ್ಕೊತೀನಿ ನಾನು ತೊಡೆ ಮೇಲೆ. ಹಾಂ ಕುಶಾನಿ, ನೆಕ್ಸ್ಟ್ ನಾನು ನಿನ್ನ ತೊಡೆ ಮೇಲೆ ಕುಣಿಸ್ಕೊಂಡು ಹಿಂಗೆ ಇದು ಮಾಡ್ತೀನಿ. ತೋರಿಸು ಪಡ. ನೋಡಿ ಇದು ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮ ಅಮ್ಮ. ಹಂಗೆ ನೆಕ್ಸ್ಟು ಇದು ನಾನು, ಇದು ಕುಶಾನಿ, ಇದು ಚೈತ್ರ. ನೆಕ್ಸ್ಟ್ ಆತ ತೆಕ್ಕೊಂಡು ಪಡ. ಓಕೆ ಚೈತ್ರ, ಓಕೆನಾ? ಕುಶಾನಿ ಯಾರದು ನೀನಾ? ಹ್ಞೂ ನೀನೆ. ಅವ್ರ ಅಮ್ಮ ಅಂತೆ, ತೋರ್ಸೋಳ ನಮ್ಮ ಅಮ್ಮ ಅಂತ. ಅವಾಗ ನೋಡ್ಬಿಟ್ಟ ನಾನು ಎಷ್ಟು ದಪ್ಪ ಇದ್ದೆ ಅಲ್ವಾ? ನೋಡಿ ಗೈಸ್ ನಮ್ಮ ಅಮ್ಮ ಹೆಂಗೋರು ಅವಾಗ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನೋಡಿ ಗೈಸ್ ಅವಾಗ ನೋಡಿ ಕ್ಯೂಟ್, ನೋಡಿ ಕ್ಯೂಟಾಗಿ ಫೀಲ್ ಮಾಡ್ತೀನಿ ನಾನು ಅವಾಗ. ನಮ್ಮ ಅಕ್ಕ ನೋಡಿ ಹೆಂಗ ನೋಡಿ, ಅವಳಕ್ಕಿಂತ ಕುಳ್ಳುಗಿದ್ದೀನಿ ಗೈಸ್ ನಾನು ಅವಾಗ. ಇವಾಗ ಅವಳಕ್ಕಿಂತ ಉದ್ದಕ್ಕಿದ್ದೀನಿ ನಾನು. ನೋಡಿ ಈ ಅಜ್ಜಿ ನೆನಪೈತಾ? ನೋಡಿ ಗೈಸ್ ಈ ಅಜ್ಜಿಗೆ ಎಷ್ಟು ಗೊತ್ತಾ ವಯಸ್ಸು? 80 ಮೇಲೆ ಆಗೈತಿ. ನಮ್ಮ ಅಪ್ಪನಿಗೆ ಸೋದರತ್ತೆ ಇವರು. ನೋಡಿ ಗೈಸ್ ಅವಾಗಲೇ ಹೆಂಗಿದ್ರು ಇವರು. ರೀಸೆಂಟಾಗಿ ಮೊನ್ನೆ ತಿರೋಗ್ಬಿಟ್ಟು. ನಮ್ಮಪ್ಪ ತಿರ್ಕೊಂಡು ಇವಾಗ ಒಂದು 6-7 ತಿಂಗಳು ಒಂದು 6 ತಿಂಗಳಾಯ್ತು ಅಜ್ಜಿ ತಿರೋಗಿ. ನೋಡಿ ಅವಾಗ್ಲೇನೆ ಎಷ್ಟು ಪಾಪ ವಯಸ್ಸಾಗಿ ಹತ್ರ ಇದ್ದಾರೆ. ಸೊ ಇವಾಗ ತಿರೋದ್ರು ರೀಸೆಂಟಾಗಿ. ನಂಗೆ ಅವಾಗ 6th ಸ್ಟ್ಯಾಂಡರ್ಡ್, ನಾನು ಅವಾಗ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ನಾನು ಅವಾಗ. ಚೈತ್ರ 6 ಇರ್ಬೇಕಾದ್ರೆ ನೀನು 4ನೇ ಕ್ಲಾಸ್ ಅಲ್ಲ. ನೋಡಿ ಗೈಸ್ ನಮ್ಮ ಅಜ್ಜಿ, ನಮ್ಮ ಅಮ್ಮ ಇವಾಗ ಹೆಂಗಿದ್ದಾರೆ, ನಮ್ಮ ಅಜ್ಜಿ ಅವಾಗ ಹಂಗಿದ್ರು. ನಮ್ಮ ಅಕ್ಕ ಇವಾಗ ಹೆಂಗ, ನಮ್ಮ ಅಮ್ಮ ಹಂಗಿದ್ರು. ಹೆಂಗಿದೆ ಇದು ನೋಡಿ, ಪಕ್ಕದಲ್ಲಿ ಕುಶಾನಿ ನಿಂತ್ಕೋಬೇಕು. ಏನೇ ನಿಮ್ಮ ಅಪ್ಪನ ಅದು ಇರೋ ಬಂದೇ ಇರು, ಆ ಫೋಟೋಗೆ ಬರ್ತೀನಿ ಇರು. ಸೊ ಗೈಸ್ ಇವರಪ್ಪ ಇವರಮ್ಮಂದು ಮದುವೆ ಆಲ್ಬಂಬು. ಸೊ ನನ್ನ ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾರು ಗೊತ್ತಿಲ್ಲ ನಮ್ಮ ಅವ್ರು ಮದುವೆ ಮಾಡಿದ್ದು, ಸೊ ಯಾರು ನೋಡಿಲ್ಲ ಅದನ್ನು, ಸೊ ಇವಾಗ ಆಲ್ಬಮ್ ನೋಡಿ, ಇನ್ನು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಅಕ್ಕ ಬಾವ ಯಾವ ಥರ ಮದುವೆ ಆದರು ಅಂತ. ಇದು ಪೂರ್ತಿ ಇದೆ. ಆಮೇಲೆ ಇಷ್ಟಾದ್ರೂ ಕೇಳ್ತೀರ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಕಮ್ ಲವ್. ಅರೇಂಜ್ ಮ್ಯಾರೇಜ್ ಫಸ್ಟ್ ಇಬ್ಬರು ಅಂದರೆ ನಾವು ಗಂಡನ್ನ ಹುಡುಕ್ತಾ ಇದ್ವಿ ಗೈಸ್. ನಮ್ಮ ಅಕ್ಕ ಯಾರು ಸೆಟ್ ಆಗಿರಲಿಲ್ಲ ಅವಾಗ. ನಾವು ಅಪ್ಪ ಇದ್ದಾಗ ಹುಡುಕ್ತಾ ಇದ್ರು ನಮ್ಮ ಅಪ್ಪ ಗಂಡನ. ಅವಾಗ ಯಾರು ಸಿಗ್ತಿರ್ಲಿಲ್ಲ, ಅಂದರೆ ನಮ್ಮ ಅಕ್ಕನ ಮ್ಯಾಚ್ ಆಗೋದು ಯಾರು ಸಿಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಯಾರೋ ಒಬ್ಬರು ಹಿಂಗೆ ನಮ್ಮ ಪರಿಚಯವರು ಹೇಳಿದ್ರು, ಸೊ ಹಿಂಗೆ ಒಬ್ಬರು ನಿಮ್ಮ ಕ್ಯಾಸ್ಟವರು ಇದ್ದಾರೆ ಅಂತ. ಸೊ ಆಗ ಕರೆಸಿ ಮನೆಗೆ ಮಾತುಕತೆ ಎಲ್ಲ ಮಾಡಿ, ಆಮೇಲೆ ಅವರಿಬ್ರು ಫೋನಲ್ಲಿ ಮಾತಾಡ್ಕೊಂಡು ಲವ್ ಮಾಡ್ಕೊಂಡು ಅದಾದ್ಮೇಲೆ ಮದುವೆ ಆಗಿ. ಟೈಮ್ ಇತ್ತಲ್ವಾ ಮದುವೆ ಆಗೋದಕ್ಕೂ, ಎಂಗೇಜ್ಮೆಂಟ್ ಮಾಡೋದಕ್ಕೂ ಮದುವೆ ಆಗೋದಕ್ಕೂ ಎಷ್ಟು ಒಂದು 3-4 ತಿಂಗಳು ಟೈಮ್ ಇತ್ತು. ಆವಾಗ ಲವ್ ಮಾಡಿದ್ದು. ಎಸ್, ಗೊತ್ತಾಯ್ತಾ ಇವಾಗ? ತೋರಿಸು, ಇದು ಹೊಸ ಆಲ್ಬಮ್. ಹಿಂಗೆ ಹಂಗೈತೆ ನೋಡಿ ಗೈಸ್. ಕುಶನಿ ಯಾರಮ್ಮ ಇವೆರಡು? ಯಾರು ಇವೆರಡು? ಅಪ್ಪನಾ? ಇದು ಅಪ್ಪ, ಇದು ಅಮ್ಮ. ಹೇಳು. ಸಾಕಾಗಿದೆ. ಡ್ರೆಸ್ ನಾನೇ ಕೊಡ್ತಿದ್ದೆ. ಡ್ರೆಸ್ ಇದು ಇಲ್ಲಿದೆಯಲ್ಲ ಅದೇ, ಈ ಡ್ರೆಸ್ ನಾನೇ ಕೊಡ್ತಿದ್ದೆ ಗೈಸ್. ಆ ಡ್ರೆಸ್ಸು ನಾನೇ ಸೆಲೆಕ್ಟ್ ಮಾಡಿದ್ದೆ. ಕೈ ಕಲರ್ ಹಾಕ್ಲಿ ಅವಳು ಅಂತ. ಬಳೆ ಬಳೆ ಬಳೆ. ಸೊ ಗೈಸ್ ಇಲ್ಲಿ ನೋಡಿ ನಮ್ಮ ಬ್ಯಾಚ್ ಹೆಂಗಿದೆ, ಫೇಸ್ ನೋಡಿ. ಇಲ್ಲಿ ನಾನು ನೋಡಿ ಹೋಗಿ ದಪ್ಪ ಇದ್ದೀನಿ ನೋಡಿ ಗೈಸ್. ಇಲ್ಲಿ ನಾನು ಹೆಂಗಿದ್ದೀನಿ. ಅವಾಗ ಸ್ವಲ್ಪ ಸಣ್ಣ ಇದ್ದಾನಮ್ಮ, ಸಣ್ಣ ದಪ್ಪ ಇದ್ದ ಗೊತ್ತಿಲ್ಲ. ಅವಾಗ ಮೀಡಿಯಮ್ ಆಗಿದ್ದೆ, ಜುಟ್ಟೆಲ್ಲ ಚೆನ್ನಾಗಿತ್ತು. ಅವಾಗ ಒಂಥರ ಖುಷಿ ಆಗದ ಅವಾಗ ನೋಡೋದಕ್ಕೆ. ಆಮೇಲೆ ಬಂದೆ ಅಯ್ಯೋ ಹೊಡೆದ್ ಬಿಡೋ ನನ್ನಷ್ಟು ಕೋಪ ಬಂದಿತ್ತು. ನೋಡಿ ಗೈಸ್ ಎಷ್ಟು ಜನ ಹೆಣ್ಮಕ್ಳು ಮಧ್ಯ ನಾನಿದ್ದೀನಿ ನೋಡಿ. ಇಲ್ಲಿ ನಮ್ಮ ಭಾವ ನಾನೇ ನೋಡಿಲ್ಲ ಗೈಸ್ ಫೋಟೋಸ್. ಇದು ಆಲ್ಬಮ್ ನಾನೇ ನೋಡಿಲ್ಲ ಅನ್ಕೊಂಡು ಮರ್ತೋಗ್ಬಿಟ್ಟಿದ್ದೆ. ನಾನು ನೋಡಿರೋದು ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಆಲ್ಬಮ್ ನೋಡಿರೋದು. ಸೊ ಇದು ಏನು ಶಾಸ್ತ್ರಮ್ಮ? ಇದು ಗಂಗೆ ತಗೊಂಬರೋದಂತ. ಗಂಗೆ ಪೂಜೆ ಮಾಡಿ ಗಂಗೆ ತಗೊಂಬರ್ತಾರೆ, ಶಾಸ್ತ್ರ ತಗೊಂಬರ್ತಾರೆ ಧಾರೆ ಮುಹೂರ್ತಕ್ಕೆ. ನೋಡಿ ಗೈಸ್ ಇಲ್ಲಿ ಎಲ್ಲ ಕಡೆ ನಾನೇ ಇದ್ದೀನಿ. ಇದು ನಮ್ಮ ಭಾವ ಮತ್ತೆ ನಮ್ಮ ಅಕ್ಕನ ಮದುವೆ ಶೂಟ, ನನ್ನ ಮದುವೆ ಶೂಟ ಹೋಗಕ್ಕಿಲ್ಲ. ಹುಡುಗಿ ಅಕ್ಕ ಅಣ್ಣ ಅಲ್ವಾ, ನೀನು ಅಣ್ಣ ತಮ್ಮಂದ್ರೆ ಮಾಡ್ಬೇಕಲ್ವಾ? ನೋಡಿ ಗೈಸ್ ನಾನೇ ಇದ್ದೀನಿ ಎಲ್ಲ ಕಡೆ ನಾನೇ. ಈ ಫೋಟೋ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಫೋಟೋ. ಇದು ತೆಗ್ದಿಯಾರಮ್ಮ. ಕ್ಯಾಮ್ರಾ ಚೆನ್ನಾಗಿತ್ತು ಅಲ್ವಾ, ಬಟ್ ಅವ್ನು ತುಂಬಾ ಮಿಸ್ಟೇಕ್ ಮಾಡ್ದ, ಸರಿಯಾಗಿ ಕೊಡ್ಲಿಲ್ಲ ಫೋಟೋಸ್. ಎಷ್ಟು ಫೋಟೋಸ್ ಕೊಟ್ಟಿಲ್ಲ ಗೊತ್ತಾ ನಮ್ಗೆ. ಇದು ನೋಡಿ ಶೀಟ್ ಎಷ್ಟು ಚೆನ್ನಾಗಿದೆ. ಈ ಆಲ್ಬಮ್ ಅಂದ್ರೆ ಎಷ್ಟು ತಪ್ಪ ಬರ್ಬೇಕು ಆಲ್ಬಮ್. ಅವ್ರನ್ನೇ ಪೂಜೆ ಕೂರಿಸಿದ್ದು. ಅದಕ್ಕೆ ತಾತನ ಕೊಡ್ಸಿದ್ರು, ತಾತ ಅಜ್ಜಿ. ಅವಾಗ ಸ್ವಲ್ಪ ಆರೋಗ್ಯವಾಗಿದ್ರು, ಹಂಗಾಗಿ ಅವ್ರನ್ನೇ ಕೂರಿಸಿದ್ವಿ. ನೋಡಿ ಕಳ್ಳಿ ದೊಡ್ಡ ವಿಳೆದೆಲೆ ಶಾಸ್ತ್ರ ಅಂತ ಮಾಡ್ತಾರೆ. ಅದು ವಿಲನ್ ಗೈಸ್, ಪಕ್ಕಾ ವಿಲನ್. ನೋಡು ವಿಲನ್ ಶೂಟ್ ಆರಾಮಾಗಿ ಶೂಟ್ ಆಗ್ತದೆ ವಿಲನ್ಗಳು.
ಇದು ಇಬ್ಬರದು ಕಲರ್ ಮ್ಯಾಚ್ ಆಗ್ತಿದೆ, ಚೆನ್ನಾಗಿದೆ ಅಲ್ವಾ? ಮದುವೆ ಆದ್ಮೇಲೆ ರಿಸೆಪ್ಷನ್ ಮಾಡ್ತಾರ, ಮದುವೆ ಆದ ಬೆಳಗ್ಗೆಗೆ ಅದು ಮೇಕಪ್ ನೋಡಿ ಎಷ್ಟು ಲೈಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಮೇಕಪ್. ಒಳ್ಳೆ ಕ್ಯೂಟ್ ಪೇರಲ್ಲ ಗೈಸ್. ಇವಾಗ ಇಬ್ರಿಗೂ ಇದು ಇತ್ತಾಗೇನಾ ಏನ್ ಗೊತ್ತಾ, ದೃಷ್ಟಿ ತೆಗೆ ದೃಷ್ಟಿ ರಪ್ ಬಂದಿಲ್ಲ ಗೈಸ್, ದೃಷ್ಟಿ ಆಗಿಲ್ಲ ದೃಷ್ಟಿ ಅವ್ರಿಗೆ. ಏನ್ ಗೊತ್ತಾ, ಈ ಸೂಟಿದ್ದೆ ಒಂದು ಕತೆ ಇದೆ. ಏನು? ಪ್ರತಾಪ್ಗೆ ನಾವು ಮದುವೆ ದಾರೆ ಮುಹೂರ್ತಕ್ಕೆ ಅದಾದ್ಮೇಲೆ ರಿಸೆಪ್ಷನ್ಗೆ ಅಂತ ಒಂದು ಸೂಟ್ ಹೊಲ್ಸೋದ್ವಲ್ಲ, ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಕಲಿ ಬೀಳಿಲ್ಲ, ಅದನ್ನ ಮರ್ತೋಗ್ಬಿಟ್ಟಿದ್ವಿ, ಸೂಟೇ ತಗೊಂಡೋಗಿಲ್ಲ. ದಾರೆ ಮುಹೂರ್ತ ಆಯ್ತು, ರಿಸೆಪ್ಷನ್ಗೆ ರೆಡಿ ಮಾಡ್ತವ್ರೆ ಕೂರ್ಸೋದಕ್ಕೆ, ಬಟ್ಟೆ ಕೇಳ್ತವ್ರೆ, ಬಟ್ಟೆ ಬ್ಯಾಗ್ ಎಲ್ಲ ಹುಡುಕ್ತೀನಿ, ಬಟ್ಟೆನೇ ಸಿಗ್ಲಿಲ್ಲ. ಏನ್ ಮಾಡೋದು ಹೆಂಗ್ ಹೋಗಿ ಹೇಳೋದು, ಇವಾಗ ಕೇಳ್ತವ್ರೆ ಏನ್ ಮಾಡೋದು. ಅವಾಗ ನಿಂದೊಂದು ಎಕ್ಸ್ಟ್ರಾ ಸೂಟ್ ಇತ್ತು, ಅದನ್ನೇ ತಗೊಂಡೋಗಿ ಕೊಟ್ಬಿಟ್ಟು ನಾನು ಹೇಳಿದೆ, ಇಲ್ಲ ಈ ಥರ ಮಿಸ್ ಆಗಿದೆ ಏನು ಅನ್ಕೊಂಬೇಡಿ, ಇದನ್ನೇ ಹಾಕೊಳ್ಳಿ ನಿಮ್ಗೆ ಆಗುತ್ತೆ, ಸೈಜ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಪಾಪ ಒಂದು ಮಾತು ಹೇಳಿಲ್ಲ, ಅವ್ರ ಮನೆಯವ್ರಿಗೆ ಹೇಳಲಿಲ್ಲ, ಅವರು ಅದೇ ಬಟ್ಟೆನೇ ಅಂತಾನೆ ಒಪ್ಪಿಸಿದೆ ಪಾಪ. ಗೈಸ್ ನಮ್ಮ ನನಗೆ ಹೇಳಿಲ್ಲ, ಯಾಕೆ ಹೇಳಿ, ನನಗೆ ಹೇಳಿದ್ರೆ ನಮ್ಮ ಎಲ್ಲಿ ಬೈತಿದೆ ಅಂತ ನಮ್ಮ ನನಗೆ ಹೇಳಿಲ್ಲ. ಈ ಸೂಟು ನಂದು, ನಾನು ಹಾಕೋಬೇಕಾದ್ರೆ ತೊಗೊಂಬಂದಿದ್ದು, ನಾನು ನಮ್ಮ ಭಾವಂಗೆ ಕೊಟ್ಟೆ, ನಾನು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡೆ ನೋಡಿ ಗೈಸ್. ಆಮೇಲೆ ಪ್ರತಾಪ್ ಹೇಳಿಲ್ಲ, ಯಾರ ಹತ್ರನೂ ಹೇಳಿಲ್ಲ, ಅವ್ರ ಅಮ್ಮನಿಗೂ ಹೇಳಿಲ್ಲ, ಗೊತ್ತೇ ಇಲ್ಲ ಪಾಪ, ಹೇಳೇ ಇಲ್ಲ ಅವರು, ಈ ಥರ ತಂದಿಲ್ಲ ಅವರು, ಈ ಥರ ಬಿಟ್ಟು ಬಂದವ್ರೆ ಅಂತ ಪಾಪ ಹೇಳೇ ಇಲ್ಲ. ನೋಡಿದ್ರ ನಮ್ಮ ಭಾವ ಸಪೋರ್ಟಿವ್, ಮದುವೆಗಿಂತ ಮುಂಚೆ ನಮ್ಮ ಭಾವ ಸಪೋರ್ಟಿವ್, ಮ್ಯಾನೇಜ್ ಮಾಡಿದ್ರೆ ಹಂಗೇನೆ. ನೋಡಿ ಕುಶಾನಿ, ನಿಮ್ಮ ಅಪ್ಪ ಅಮ್ಮ ಮದುವೆ ಆಲ್ಬಮ್ ನೋಡಗಡೆ ಹೆಂಗಿದ್ದಾರೆ ನಿಮ್ಮ ಅಪ್ಪ ಅಮ್ಮ? ಹಾ, ಯಾರಮ್ಮ ಇದು? ವಾವ್ ಕ್ರೇಜಿ ಅಲ್ವಾ, ಸಖತ್ತಾಗಿದೆ ಇದು, ಸಕ್ಕತ್ತಾಗದೆ. ನೋಡಿ ತೇಜಸ್ ಅವನ ಆಸೆ ಪಟ್ಟು ಮದುವೆಗಿಂತ ತಗೊಂಡಿದ್ದ ಗೈಸ್. ಮದುವೆ ಹೋಗಿನ ಮುಂಚೆ ಹೋಗಿ ಈ ಕೋಟ್ನ ತಗೊಂಡು ಹಾಕೊಂಡ ಅಷ್ಟೇ, ಆಮೇಲೆ ಹಾಕ್ಲಿಲ್ಲ ಅವ ಅಷ್ಟೇ, ಒಂದೇ ಸರಿ ಯಾಕೆ ಹೇಳಿ, ಅವಾಗ ಸಣ್ಣ ಇದೆ ಗೈಸ್ ನೋಡೋಕ್ಕೆ, ಆಮೇಲೆ ಸ್ವಲ್ಪ ದಪ್ಪ ಆಗ್ಬಿಟ್ಟ, ಸ್ವಲ್ಪ ದಪ್ಪ ಆಗೋದು ನೋಡಿ, ದಪ್ಪ ಆಗೋದು ನೋಡಿ, ಇದು ಸಣ್ಣ ಇದ್ದ ನೋಡಿ. ನಮ್ಮ ಬಾವನಿಗೆ ನಾನು ಕೋಟ್ ಹಾಕೋಬೇಕಾಗಿತ್ತು, ನಮ್ಮ ಬಾವಿಗೆ ಕೋಟ್ ಕೊಟ್ಬಿಟ್ಟು ನಾನು ಯಾವುದೋ ಒಂದು ಬಟ್ಟೆ ಹಾಕೊಂಡಿದ್ದೆ, ನಾನು ಸ್ಪೇರ್ ತೊಗೊಂಡು ಬಂದಿದ್ದೆ, ಬಟ್ಟೆ ತೊಗೊಂಡ್ಬಂದಿದ್ದೆ ನೋಡೋಣ ಅಂತ. ಚೆನ್ನಾಗಿ ತೆಗ್ದಿದ್ದಾರೆ. ಈ ಫೋಟೋ ಸಕ್ಕತ್ತಾಗಿದೆ ಗೈಸ್, ಈ ಫೋಟೋ ವಾವ್ ಕ್ರೇಜಿ ಆಗಿದೆ ಫೋಟೋ ಇದು. ಸೊ ಇದು ಮದುವೆ ಆದ್ಮೇಲೆ ನೋಡಿ ನಮ್ಮ ಭಾವ ಅವರ ಅಪ್ಪ ಅಮ್ಮ, ನೀನು ನಾನು ಇಂದು ತಲೆ ಬಗ್ಸ್ಬಿಟ್ಟಿದ್ದೀನಿ ಬೇಜಾರಾಗ್ಬಿಟ್ಟು. ನಮ್ಮ ಅಕ್ಕ ಅಳ್ತಿದ್ಲು ನೋಡಿ, ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿತ್ತು, ನನಗೂ ಬೇಜಾರಕ್ಕೆ ನಾನು ತಲೆ ಬಗ್ಸ್ಬಿಟ್ಟಿದ್ದೆ. ಈ ಫೋಟೋ ಮಾತ್ರ ಅಲ್ಟಿಮೇಟ್ ಆಗಿದೆ. ಖುಷಿ ಹೇಳಿಲಿ, ಅಪ್ಪ ನೋಡಿಲಿ, ಅಪ್ಪ ಯಾವ ಥರ ಮಾಡ್ತಿದ್ಯಾ ಅಪ್ಪ, ಅಪ್ಪನ ತೋರಿಸಿ ಯಾವ ಥರ ಮಾಡ್ತಿದ್ಯಾ ಅಪ್ಪ, ಅಪ್ಪನ ಮೂತಿ ಹೆಂಗಿದೆ ಖುಷಾನಿ, ಅಪ್ಪನ ಮೂತಿ ಹೆಂಗಿದ್ಯಮ್ಮ, ಹೆಂಗಿದ್ಯಾ? ಅವರು ಒಂದೊಂದು ಹೇಳ್ಕೊಟ್ಟು ಫೋಟೋ ತೆಗಿಸಿದ್ರು, ಚೆನ್ನಾಗಿತ್ತು, ಕ್ರೇಜಿ ಆಗಿದೆ. ನೋಡಿದ್ರಲ್ಲ ಆಲ್ಬಮ್ಗಳು, ನನ್ನ ಮದ್ವೆ ಆಲ್ಬಮ್ ಇಲ್ಲಿಲ್ಲ, ನಮ್ಮಮ್ಮ ಸುಮ್ನೆ ಹೇಳ್ಬಿಟ್ರು ಎಲ್ಲ ಅಲ್ಲಿದ್ದಾವೆ ಅಂತ, ಕೊಡ್ಬೇಕು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಕೊಡ್ಲಿಲ್ಲ ನಮ್ಮಮ್ಮ. ನಮ್ಮ ಕೊಟ್ಟಿಲ್ಲ ಆಲ್ಬಮ್ ಅಂದ್ರೆ ನಮ್ಮವೇನ್ ಜಾಸ್ತಿ ಫೋಟೋಸ್ ಇಲ್ಲ. ಟಿವಿ ಹಾಕ್ಬಿಟ್ಟು ನೋಡಿ, ಕಿತಾಪತಿ ಅಂದ್ರೆ ಕಿತಾಪತಿಗಳು. ಈ ತರ ಒಂದು ಚಿಕ್ಕದ ಆಲ್ಬಮ್ ಇದೆ ಅಷ್ಟೇ, ಜಾಸ್ತಿ ದೊಡ್ಡದೇನಿಲ್ಲ. ಅದರಲ್ಲೂ ಕೆಲವೊಂದು ಫೋಟೋಗಳು ನಾನಿದ್ದೀನಿ ಅಂತ ಅವಾಗೆಲ್ಲ ಒಂದು ಫೋಟೋದಲ್ಲಿ ಯಾರನ್ನ ಕಂಡ್ಬಿಟ್ರೆ ನಾನಿದ್ದೀನಿ ಆ ತರ ತೆಗೆದ್ಬಿಟ್ಟಿದ್ದಾರೆ. ಸೊ ಇದು ಕುಶಾನ್, ಇದು ಚಿಕ್ಕ ವಯಸ್ಸು ಫೋಟೋ, ನಂದು ಕಣೆ ಅಮ್ಮ, ಇದು ಅವಳದಂತೆ. ಯಾರ್ದಮ್ಮ ಇದು? ಅವಳದಂತೆ. ಆಸ್ಪತ್ರೆಯಲ್ಲಿ ಅವಳು ಗುರುವಾರ ಹುಟ್ಟಿದ್ದಲ್ವಾ, ಶುಕ್ರವಾರ ಬೆಳಗ್ಗೆ ಫೋಟೋ ಶೂಟ್ ಮಾಡಿದ್ರು, ಹುಟ್ಟಿ ಮೊದಲನೇ ಮಾರನೇ ದಿವಸಕ್ಕೆ ಅದು ಫೋಟೋ ತೆಗ್ದಿದ್ದು. ಇದಾ Cloud9 ಹಾಸ್ಪಿಟಲ್ ಹುಟ್ಟಿದ್ದು ಫಸ್ಟ್ ಡೇ, ಸೆಕೆಂಡ್ ಡೇಗೆ ಫೋಟೋ ತೆಗ್ದಿರೋದು. ತಗೊಳ್ಳೆ, ನಿಂದೆ ತಗೊಳ್ಳೆ ಕುಶಾನಿ, ನನಗೆ ನೀನ್ ಬೇಡ, ನೀನು ಹೋಗು, ಆಚೆ ಹೋಗು. ಆಚೆ ಹೋಗು ಅಂತನ? ಯಾಕಮ್ಮ ಮೋನ್ನು ಹೇಳಲ್ಲ ಅವಳು, ಮಾಡ್ತೀನಿ. ಎಲ್ಲ ಹೋಗ್ತಾಳು ಗೈಸ್, ನೀನು ತೊಗೊಂಬರೋದಕ್ಕೆ ಬಟ್ಟೆ ತೊಗೊಂಬ ಹೊಡ್ಯಕ್ಕೆ ನಂಗೆ ಹೊಡಿತಾನೆ ಇವಾಗ. ಅಪ್ಪ ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು ನೀನು ಬೇಕು ಶನಿ, ನೀನು ಬೇಕು. ಸಾರಿ ಕೇಳೋನು ಹೇಳು, ಸಾರಿ ಹೇಳೋನು. ನೀನು ನಮ್ಗೆ ಬೇಡ, ಮನೆಯಿಂದ ಆಚೆ ಹೋಗು. ಅಯ್ಯೋ ಹೊಡಿಬೇಡ ಶನಿ, ಹೊಡಿಬೇಡ. ಅವಳಿಗೆ ಎಷ್ಟು ಪಾಪ ಬರುತ್ತೆ, ನೀನ್ ಬೇಡ, ಬೇರೆ ಪಾಪ ಬರುತ್ತೆ ಅಂತಂದ್ರೆ ಸಾಕು, ತರ್ತೀವಿ ಬೇರೆ ಪಾಪನ. ನೀನು ನಮ್ಗೆ ಬೇಡ, ನನಗೆ ಬೇರೆ ಪಾಪು ಬೇಕು, ಈ ಪಾಪು ಬೇಡ ನಮ್ಗೆ, ನೀನ್ ಆಚೆ ಹೋಗು ಮನೆಯಿಂದ. ಅಯ್ಯೋ ಆಯ್ತು, ನನಗೆ ನೀನ್ ಬೇಕು ಕುಶಾನಿ, ಬೇರೆಯವ್ರು ಬೇಡ, ನಂಗೆ ನೀನ್ ಬೇಕು.
ಅದು ಹೊಡಿತಾಳೆ ಅವಳು. ಇನ್ನೊಂದ್ಸತಿ ಹೇಳ್ಬಾರ್ದಂಗೆ. ಅಯ್ಯೋ 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 ಕಣ್ಣು ಆಯ್ತು, ನೀನೇ ಬೇಕು, ಬಾ ನೀನೇ ಬೇಕು. ಸೊ ಎಸ್, ಆಮೇಲೆ ಹೌದು, ಸುಮಾರು ಜನ ಓದ್ಲಾಗ ಕಮೆಂಟ್ ಹಾಕಿರಿ, ನಂಗೆ ಮೆಸೇಜ್ ಕೂಡ ಮಾಡಿದ್ರಿ, ಕುಶಾನಿ ಬರ್ಡೇ ನಾವು ಬರ್ತೀವಿ ಅಂತ. ಸೊ ಗೈಸ್, ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಕುಶಾನಿ ಬರ್ಡೇ ಎಲ್ಲಿ ಮಾಡೋಕೆ, ಇನ್ನೂ ಯೋಚನೆ ಮಾಡ್ತಾನೆ ಇದ್ದೀನಿ ನಾನು ಮತ್ತು ನಮ್ಮ ಅಕ್ಕ. ಅದು ಈ ಮಳೆ ಬೇರೆ ಬರ್ತೀಯಲ್ಲ, ಎಲ್ಲಿ ಮಾಡೋದು ಇನ್ನೂ ನಮ್ಗೆ ಗೊತ್ತಾಗ್ತಿಲ್ಲ, ಕರೆಕ್ಟಾಗಿ ನಮ್ಮ ಜಾಗಗಳು ಸಿಗ್ತಿಲ್ಲ. ಸೊ ಜಾಗ ಫುಲ್ ಕನ್ಫರ್ಮ್ ಆದಮೇಲೆ ಅದು ನಿಮ್ಗೆ ಹೇಳ್ತೀನಿ. ಅಲ್ಲೋಗೋ ಹೋಲ್ಡಲ್ಲಿ ಇಕ್ಕಿರಿ, ಯಾರೋ ಇನ್ನೂ ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಡಿ ಕುಶಾನಿ ಬರ್ಡೇಗೆ ಬರ್ತೀರಾ ಅಂತ. ಹೋಲ್ಡಲ್ಲಿ ಇಕ್ಕಿರಿ, ಇನ್ನೂ ನಾನು ಸರ್ಚ್ ಮಾಡಾದ್ಮೇಲೆ ನಿಮಗೊಂದು ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿದಾಗ ಸೊ ನೀವು ಬರ್ಬೋದು, ಓಕೆನಾ? ಡನ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕುಶಾನಿ ಮಾಡಿರೋ ವಿಡಿಯೋ, ಡ್ಯಾನ್ಸ್ ವಿಡಿಯೋ, ಫೋನ್ ಇಟ್ಬಿಟ್ಟು ಅವಳೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಯಾವ ಸಾಂಗ್ ಕುಶಾನಿ? ಯಾವ ಸಾಂಗ್ ನೇತಾರ್ರಿ? ಏನು ಕತ್ಲೆ ಬೇಡ ಅಂದ್ರು ಕೇಳಿಸ, ಕತ್ಲೆ ಬೇಡ ಕಣೆ ಅಂತ ಹೇಳಿದ್ರು ನನ್ನ ಕೈಯಿಂದ ಫೋನ್ ಕಿತ್ಕೊಂಡು ನೋಡು. ಡ್ಯಾನ್ಸ್ ನೋಡಿ, ಡ್ಯಾನ್ಸ್ ಮಾಡೋದು. ಹುಯ್ ಹುಯ್, ಏನೇ ಅದು ಕುಶಾನಿ ಸ್ಟೆಪ್ಗಳು? ವಿಡಿಯೋ ಆನ್ ಮಾಡ್ಕೊಂಡು ಇಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾಳೆ. ಎಷ್ಟು ಮಟ್ಟಿಗೆ ಇರ್ಬೇಕು ಅವಳಿಗೆ ಅಲ್ವಾ? ಸೊ ಗೈಸ್, ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಸುಮಾರು ಮೆಮೊರೀಸ್ಗಳು ಕ್ಯಾಪ್ಚರ್ ಮಾಡ್ಕೊಂಡ್ವಿ, ನಮ್ಮ ಹಳೆ ಫೋಟೋಗಳು ನೋಡಿ. ಸೊ ನೀವು ಕೂಡ ನಿಮ್ಮ ಹಳೆ ಫೋಟೋಸ್ ಇದ್ದರೆ ಸೊ ನೀವು ಕೂಡ ನೋಡಿ, ನಿಮಗೂ ಮೆಮೊರೀಸ್ನ ರೀಕ್ಯಾಪ್ ಮಾಡ್ಕೊಳ್ಳಿ, ಹಳೆ ಮೆಮೊರೀಸ್ ಎಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಚಿಕ್ಕದಾಗಿ ವ್ಲಾಗ್ ಬಂತು. ಪ್ರತಿ ಸತಿ ನೀವು ನಿಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದು ಫೋಟೋ ತೋರಿಸಿ, ಫೋಟೋ ಅದು 3-4 ಸತಿ ಮಿಸ್ ಆಗಿದೆ. ಈ ಸತಿ ಹೋದಾಗ ಮಾತ್ರ ಖಂಡಿತ 2-3 ಫೋಟೋ ಆದ್ರೂ ಅಲ್ಲಿ ಎತ್ಕೊಂಬಂದು ತೋರಿಸ್ತೀನಿ. ಯಾವ್ದಾನ ಒಂದು ಬ್ಲಾಗ್ ಅಲ್ಲಿ ಸೆಂಟ್ರಲ್ಲಿ ಅದನ್ನ ಸುಮ್ಮನೆ ತೋರಿಸ್ತಾರೆ. ಸೊ ಓಕೆ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹೌದು, ನಂಗೆ ಇವಾಗ 450K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮಗೆ ಥ್ಯಾಂಕ್ ಯು ಸೋ ಮಚ್. 500K ಬೇಗ ಮಾಡೋಣ, ರೀಚ್ ಮಾಡೋಣ 500K. ಇರೋ ಎಂಡ್ ಮಾಡ್ತೀನಿ. ಸೊ ಮೀಟ್ ಟು ನೆಕ್ಸ್ಟ್ ವಿಡಿಯೋ. ಸೊ ನಿಮ್ಗೆ ಯಾವ ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀವಿ. ಫ್ಯಾಮಿಲಿ ಕಂಟೆಂಟ್ ಏನೇ ಬೇಕಿರೋ ನಮಗೆ ತಿಳಿಸಿ, ಅದನ್ನ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀವಿ. ಆಮೇಲೆ ಸ್ಮಶಾನದ ವಿಡಿಯೋ ಕೇಳಿದ್ರಲ್ವಾ, ಮಾಡ್ತೀವಿ. ಗೋಸ್ಟ್ ಮಾಡ್ತೀವಿ. ಜನವರಿಗೆ ಹಾಕ್ಬೇಕು ಅಂತ ಹೇಳಿದ್ರೆ, ಜನವರಿಗೆ 1ನೇ ತಾರೀಕು ಆಗಲ್ಲ, ಒಟ್ಟಿಗೆ ಜನವರಿಲಿ ಮಾಡ್ತೀವಿ ಖಂಡಿತ. ಸೊ ಬಾಯ್, ಸಿ ಯು. ಅವಳು ನಮ್ಗಿನ್ನ ಮುಂಚೆ ನಿಂತವಳೆ.